ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅಚ್ಚೂಸ್ ಕಿಚನ್. ನಾನಿವತ್ತು ಮಾಡೋಕ್ಕೆ ಹೊರಟಿರೋವಂಥದ್ದು ಬ್ರೆಡ್ ಆಮ್ಲೆಟ್. ಸೊ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋವಂಥದ್ದು ನಾನು ಒಂದು 5 ರಿಂದ 6 ಬ್ರೆಡ್ ತೊಗೊಂಡಿದ್ದೀನಿ, 1 ಕಪ್ ಕಡಲೆ ಹಿಟ್ಟು ಮತ್ತು 1 ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 6 ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಮತ್ತು ಈರುಳ್ಳಿನೂ ಅಷ್ಟೇ, ಎಷ್ಟು ಚಿಕ್ಕದಾಗಿ ಹೊಡ್ಕೊತೀವೋ ಅಷ್ಟು ಬೆಟರು. ದೊಡ್ಡದಾಗಿ ಹೆಚ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಬಾಯಿಗೆ ಸಿಗ್ತಾ ಇರುತ್ತೆ, ಅದೇ ಸ್ವಲ್ಪ ಚಿಂಗಾದರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಈರುಳ್ಳಿನೂ ಅಷ್ಟೇ, ಎಷ್ಟು ಚಿಕ್ಕದಾಗಿ ಹೊಡ್ಕೊತೀವೋ ಅಷ್ಟು ಒಳ್ಳೆಯದು. ಸೊ ಇವಾಗ ಚಳಿ ಇದೆ, ಮಾರ್ನಿಂಗ್ ಇದು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಇವಾಗ ನಾನು ಇದಕ್ಕೆ 1 ಕಪ್ಪು ಕಡಲೆ ಹಿಟ್ಟು ಮತ್ತು 1 2 ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ಇದೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಎಲ್ಲೂ ಸ್ವಲ್ಪನೂ ನಮಗೆ ಗಂಟಾಗಿರೋ ಥರ ಸಿಗಬಾರ್ದು. ಹಾಗಾಗಿ ಕಡಲೆ ಹಿಟ್ಟು ಹಾಕಿದ್ದೀವಲ್ಲ, ಹಾಗಾಗಿ ಅದು ಸ್ವಲ್ಪ ಬಿಟ್ಟರೆ ನಾವು ಅದು ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಗಂಟಾಗೋಕ್ಕೆ ಬಿಡಬಾರ್ದು. ನೋಡಿ, ಆಲ್ಮೋಸ್ಟ್ ಈ ಥರ ಆಗಿದೆ, ಎಲ್ಲೂ ಗಂಟು ಕಾಣಿಸ್ತಿಲ್ಲ. ಈ ಕನ್ಸಿಸ್ಟೆನ್ಸಿಲೇ ಬರಬೇಕದು. ಸೊ ನೋಡಿ, ಇವಾಗ ಹಿಂಗಾಗಿದೆ. ಇದನ್ನು ನಾವು ಪ್ರಿಪೇರ್ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ನಾನು ಹಂಚಿಟ್ಟಿದ್ದೆ ಆಯಿಲ್ ಹಾಕಿ. ಸೊ ಅದು ಇವಾಗ ಚೆನ್ನಾಗಿ ಕಾದಿದೆ. 1 ಸೌಟು ಆಮ್ಲೆಟ್ ಹಾಕಿ, ಅದ್ರ ಮೇಲೆ ಬ್ರೆಡ್ ಹಾಕಿ ಅದ್ರ ಮೇಲೆ ಎಣ್ಣೆನ ಸ್ವಲ್ಪ ಅಪ್ಲೈ ಮಾಡಬೇಕು. ಎಣ್ಣೆ ಆಗಿಲ್ಲ ಅಂತ ಅಂದರೆ ಆಮ್ಲೆಟ್ ಕೂಡ ನಾವು ಬ್ರೆಡ್ ಮೇಲೆ ಹಾಕ್ಕೋಬೋದು, ಬಟ್ ಕೆಲವರು ಹಾಕ್ಕೊಳ್ಳಲ್ಲ. ನನ್ನ ಮಗ ಹಂಗೇ ಬೇಕು ನನಗೆ, ಅದ್ರ ಮೇಲೆ ಏನೂ ಇರಬಾರ್ದು ಅಂತಾನೆ. ಸೊ ಹಾಗಾಗಿ ಅವನಿಗೆ ಮಾಡ್ಕೊಡೋಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಮಾಡ್ಕೊಳ್ಳೋವಾಗ ನಾನು 2 ಕಡೆನೂ ಹಾಕ್ಕೊಂಡೇ ಮಾಡ್ಕೊಳ್ಳೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನಿವತ್ತು ಸಂಡೇ ಬ್ರೇಕ್ಫಾಸ್ಟ್ ಏನು ಮಾಡಿದ್ದೆ ಅಂತ. ಸೊ ನೀವು ಮನೇಲಿ ಮಾಡಿಕೊಂಡು ನೋಡಿ, ತುಂಬ ಚೆನ್ನಾಗಿದೆ. ಸೊ ಮಕ್ಕಳಿಗೆ, ದೊಡ್ಡವರಿಗೆ, ಯಾವ ಏಜ್ ಅವ್ರು ಬೇಕಾದರೂ ತಿನ್ಬೋದು ಇದನ್ನು, ಓಕೆನಾ? ಸೊ ನಾನಿನ್ನೂ ಯಾವ್ಯಾವ ಥರ ಅಡುಗೆ ಮಾಡ್ಬೋದು. ಸೊ ನಾನು ಮಾಡೋವಾಗ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ತಿದ್ದುಕೊಂಡು ನೆಕ್ಸ್ಟ್ ಮಾಡುವಾಗ ನಾನು ಅದನ್ನು ಕರೆಕ್ಷನ್ ಮಾಡ್ಕೊಂಡಿರ್ತೀನಿ. ಸೊ ನಿಮಗೂ ನೆಕ್ಸ್ಟ್ ಯಾವ ಥರ ಅಡುಗೆ ಮಾಡಿದ್ರೆ ಇಷ್ಟ ಆಗುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ಮಾಡ್ತೀನಿ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹೀಗೆ ಹೊಸೊಬ್ಬರನ್ನ ಬೆಳೆಸಿ, ನೀವು ಬೆಳೀರಿ. ಸೊ ಇಷ್ಟು ಹೇಳ್ತಾ ಇವತ್ತು ನನ್ನ ಚಾನಲ್ನ ಎಪಿಸೋಡು ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ನೀವೇ ವೆಯ್ಟ್ ಮಾಡ್ತಾ ಇರಿ, ಓಕೆನಾ? ಯಾರೂ ನನ್ನ ಎಪಿಸೋಡನ್ನ ಮಿಸ್ ಮಾಡ್ಕೋಬೇಡಿ ನೋಡೋದನ್ನ. ಓಕೆ, ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. Until then, take care. Bye.